ಸಗಟು ಮಳಿಗೆಯಿಂದ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಿಗೆ ಸಕಾಲದಲ್ಲಿ ನಾವು ರೇಷನನ್ನು ತಲುಪಿಸಬೇಕಾಗಿತ್ತು. ಈ ಮಧ್ಯೆ ಎಲ್ಲ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ಮು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಿನ್ನೆ ಉದಾಹರಣೆ ಹೇಳೋದಾದರೆ ನಿನ್ನೆ ಒಂದು ದಿವಸದಲ್ಲಿ 50ರಿಂದ 60 ಕಾರ್ಡ್ ಕೊಡೋಕ್ಕಾಗಿಲ್ಲ. ಈ ಒಂದು ದೃಷ್ಟಿಯಲ್ಲಿ ತಿಂಗಳ ಬರೀ ಸರ್ವರ್ ಪ್ರಾಬ್ಲಮ್ಮೇ ಆಗ್ತಾ ಇರೋದ್ರಿಂದ ಜೊತೆಗೆ ಬಂದು ನಮ್ಮಲ್ಲಿ ಏನು ರೇಷನ್ ಈಗ ಅಕ್ಕಿ ಮತ್ತು ರಾಗಿ ಎಲ್ಲ ಬರಬೇಕು, ಸಕಾಲದಲ್ಲಿ ಸ್ವಲ್ಪ ಏರುಪೇರು ಆಗ್ತಾಯಿದೆ. ನಾವು ಸಹಿತ ಅದನ್ನು ಏನೋ ಮಾಡಿ 15 ಒಳಗಡೆ ತಲುಪಿಸಬೇಕು, 15 ದಿವಸ ಒಳಗೆ ಕೊಡೋಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಏನು ಪ್ರಯತ್ನ ಪಡ್ತಿದ್ದೀವಿ. ಸ್ವಲ್ಪ ರಾಗಿ ಅಥವಾ ಅಕ್ಕಿ ಬರೋದು ಅಥವಾ NFS ಅದೆಲ್ಲ ಗೊತ್ತಿರ್ತಕ್ಕಂಥದ್ದು, ಸೆಂಟ್ರಲಿಂದ ಬರ್ತಕ್ಕಂಥದ್ದು, ಸ್ಟೇಟ್ ಗೌರ್ಮೆಂಟಿಂದ ಬರ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ವ್ಯತ್ಯಾಸ ಆಗಿ ಕೊನೆಯ ಹಂತದಲ್ಲಿ ಇನ್ನೂ 28 ಪಾಯಿಂಟ್ಗಳು ಉಳ್ಕೊಂಡಿತ್ತು. ಯಾವಾಗ ಸರ್ವರ್ ಅಪ್ಡೇಟ್ ಆಗ್ತಾಯಿದ್ರೆ ಕರೆಕ್ಟಾಗಿ ಸಿಗೋದಿಲ್ಲ, ಲೇಟ್ ಆಗ್ತದೆ ಅನ್ನೋ ಒಂದು ಉದ್ದೇಶ ಒಂದೊಂದು ಸಾರಿ ಆದಷ್ಟು ಬೇಗ ಕಳಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಪರ್ಮಿಷನ್ಗೆ ಲೆಟ್ರಿಗೆ ಹಾಕಿದ್ರು. ಇದು ನನಗೆ ವಿಷಯ ತಿಳಿದಾಗ 8-8:30 ಏನೋ ಆಗಿತ್ತು. ಫೋನ್ ಮಾಡಿದೆ, ಇಲ್ಲ ಗಂಡ ಏನಿಲ್ಲ ಸರಿ ಹೋಯ್ತದೆ ಬಿಡಿ ಅಂತ ಹೇಳಿದ್ರೆ. ಆಮೇಲೆ ನಾನು ಮತ್ತೆ ಫೋನ್ ಮಾಡಿ ಬಂದಾಗ ಅಷ್ಟೊತ್ತಿಗೆ ಪತ್ರಿಕಾಗೋಷ್ಠಿನ ನಡೆಸ್ತಾಯಿದ್ರು. ನಾನು ನೋಡ್ಕೊಂಡು ವಾಪಸ್ ಬಂದೆ. ಯಾಕೆ ನೀವು ಪತ್ರಿಕಾಗೋಷ್ಠಿ ಅವ್ರು ನಡೆಸ್ತಿದ್ದಾಗ ನಾನು ಮಧ್ಯೆ ಹೋಗೋದು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಬಂದು ಆದಮೇಲೆ ವಿಷಯನ ಕೇಳೋದಾಗಿ ಏನಾಗಿತ್ತು ಅಂದರೆ 6-7 ಸ್ವಲ್ಪ ಬಿಲ್ ಹಾಕಿದ್ರು, ಬೆಡ್ ತಗೊಳ್ಳಿ ಬೇಗ ಸ್ವಲ್ಪ ಸಮಸ್ಯೆ ಆಯ್ತಿದೆ ಅಂತೇಳಿ. ಹಾಗಾಗಿ 75 ಕ್ವಿಂಟಾಲು 540 ಕ್ವಿಂಟಾಲ್ ಏನು ಹಾಕ್ಬೇಕಾಗಿತ್ತು, 540 ಬ್ಯಾಗ್ ಹಾಕಬೇಕಾಗಿತ್ತು. 55 ಉಚಿತ ಬಿಲ್ ಹಾಕಬೇಕು, ಅದನ್ನು ಕಂಡೀಷನ್ ಮಾಡಬೇಕು, ಹಾಕ್ಬೇಡ್ರಪ್ಪ. ಯಾಕೆಂದರೆ ಇವಾಗ ಏನಾಗುತ್ತೆ ಅಂದರೆ ಮೊದಲು ಹಾಕಿದ 2 ಅವರ್ ಎಲ್ಲ 1 ಅವರ್ ಎಲ್ಲ ಬಿಲ್ಲು ಜನ್ರೇಟ್ ಆಗ್ತಾಯಿತ್ತು. ಈಗೇನಾಗಿದೆ 24 ಅವರ್ಸ್ ಬೇಕು, 24 ಗಂಟೆ ಬೇಕು. ಇವಾಗ ನಾವು ಬಿಲ್ ಹಾಕ್ಸ್ತಾ ಇಲ್ಲಿ ಬೇರೆ ಪಾಯಿಂಟ್ದ ಅಂತ ಅಂದರೆ 24 ಗಂಟೆ ತನಕ ಅವರಲ್ಲಿ ಹೆಬ್ಬೆಟ್ ತಗೊಳಕ್ಕಾಗೋದಿಲ್ಲ. ಇದು ಸಮಸ್ಯೆ. ಹಂಗಾಗಿ 1-2 ಮುಂಚಿತವಾಗಿ ಹಾಕೋತಿದ್ದ, ಇದು ಅದನ್ನು ಹಾಕ್ಬೇಡ್ರಪ್ಪ ಅಂಥೇಳಿ ಫುಲ್ಲು ನಾವು ಬಿಗಿ ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಕೆಲವೊಂದು ಕಡೆ ಇದು ಒಂದು ಬಾಡಿ ಬಂದು ಕಾಂಗ್ರೆಸ್ ಬಾಡಿ ಇರೋದ್ರಿಂದ ಈ ಒಂದು ಬಾಡಿ ಮೇಲೆ ಗೂಬೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಷಡ್ಯಂತ್ರವನ್ನು ನಡೆಸಿದ್ದಾರೆ. ಅದರಿಂದ ಯಾವುದೇ ರೀತಿ ವ್ಯವಹಾರ ಆಗಿಲ್ಲ. ಈಗಾಗಲೇ BDO ಇರ್ಬೋದು, ಸಬ್ ಇನ್ಸ್ಪೆಕ್ಟರು, ಸಿರಿಸ್ದಾರು, ತಹಸೀಲ್ದಾರು ಎಲ್ಲರೂ ಬಂದು ಏನು ನಮ್ಮಲ್ಲಿ ಸಗಟು ಮಳಿಗೆಯಲ್ಲಿ ಸ್ಟಾಕ್ ಇರಬೇಕಾಗಿತ್ತು ಆ ಸ್ಟಾಕ್ ಇದೆ. ಅದಿಲ್ಲ ಅಂತ ಅಂದಿದ್ರೆ ವ್ಯತ್ಯಾಸ ಆಗುತ್ತೆ. ನೀವೆಲ್ಲರೂ ನೋಡ್ಕೊಬೋದು. ಅದ್ರ ಬಗ್ಗೆ ನಮಗೆ ಡೌಟ್ ಬೇಡ. ಯಾಕೆ ಅಂತಂದರೆ ಸ್ಟಾಕನ್ನು 5 ಬ್ಯಾಗ, 3 ಬ್ಯಾಗ, 2 ಭಾಗ ಎಲ್ಲ 50 ಬ್ಯಾಗ, 25 ಬ್ಯಾಗ ಅವ್ರು ಹಾಕೋಬೇಕು ಕಳಿಸ್ಬಿಟ್ಟು ಅಂದಾಗ ಅದನ್ನು ಇದು ಮಾಡ್ಬೋದಾಗಿತ್ತು. 100 ಬ್ಯಾಗ್ ಕಳಿಸ್ತಾ ಇದ್ದಾಗ ಅದು ಅವ್ಯವಹಾರ ಅಲ್ಲ, ಪರ್ಮಿಷನ್ ತಗೊಂಡು ಕಳಿಸಿರ್ತಕ್ಕಂಥದ್ದು. ಈ ಒಂದು ದೃಷ್ಟಿಯಲ್ಲಿ ಇವತ್ತು ಏನು ಆಗಿದೆ, ಬೇರೆಯವರ ದೃಷ್ಟಿಯಲ್ಲಿ ಇದು ಕೆಲವೊಂದು ಕಡೆ ಮಾರಾಟ ಇದೆ ಅಂತೇಳಿ ಅಂದ್ಕೊಂಡಿದ್ದಾರೆ. ಇದು ಸುಳ್ಳು. ಇದರಲ್ಲಿ ಯಾವುದೇ ಅಕ್ರಮ ಆಗಲಿ ಅನ್ಯಾಯ ಆಗಲಿ ಮಾಡಲಿಕ್ಕೆ ಬಿಡೋದಿಲ್ಲ. ನಾವಿರೋ ತನಕ 5 ವರ್ಷ ನಾವೇನು ಇರ್ತೀವಿ, ಎಲ್ಲರೂ ಲಾಭ ತೋರಿಸಿ ಹೋಗ್ತೀವಿ ಹೊರತು ನಷ್ಟ ಮಾಡೋಂಥ ಹೋಗೋದಿಲ್ಲ. ಇದಕ್ಕೆಲ್ಲ ನೀವು ಸಹಕಾರ ಬೇಕು. ನಿಮ್ಮೊಂದು ಸಹಕಾರ ಇದ್ದರೆ ನಾವೇನು ಬೇಕಾದ್ರೂ ಸಹಕಾರ ಕೊಡಿ ಅಂತಂದರೆ ನಿಮ್ಮ ಒಂದು ಅನಿಸಿಕೆ ಬಿಟ್ಟರೆ ತಿಳಿಸಿ. ಏನಾದ್ರು ಇದ್ದರೆ ಕಿತ್ಕೊಳ್ಳೋಕ್ಕೆ ನಾವು ತಯಾರಿದ್ದೀವಿ. ಹೇಳಿ, ಇಲ್ಲಿಂದ ಏನು ಮಾಡಿಕೊಂಡೋಗಿ ಏನೋ ಮಾಡೋ ಅವಶ್ಯಕತೆ ಯಾರಿಗೂ ಇಲ್ಲ. ವಿಚಾರ ಏನು ಅಂದರೆ ನಿನ್ನೆ ಮೊನ್ನೆ ಎಲ್ಲ ನೀವು ನೋಡಿದ್ದೀರಿ. ಇಲ್ಲ ಥರದ ಅಪರಾಧನ ವರ್ಷ ವಾಟ್ಸಪ್ಪನ್ನು ಫೇಸ್ಬುಕ್ಕಲ್ಲಿ ಹಾಕಿ ಕೆಲವರು ತಿರುಗೇಡಿಗಳು ಇಲ್ಲಿ ಏನು ಮಾಡ್ತಾರೆ ಎಷ್ಟು ಮಾಡ್ತಾರೆ ಅಂತ ವಿಚಾರ ತಿಳಿದೇನೆ ಮಾಧ್ಯಮದ ಮುಖಾಂತರ ಹಿಂದಿನ ಅಪಪ್ರಚಾರ ಮಾಡ್ತಾರಿಂದ ಇವತ್ತು ನಾವು ನಮ್ಮ TMP ಸಮಿತಿ ಕಡೆಯಿಂದ ನಮ್ಮ ಅಧ್ಯಕ್ಷರಲ್ಲಿ ಹಾಗೂ ನಮ್ಮ ಡೈರೆಕ್ಟರ್ಗಳ ನೇತೃತ್ವದಲ್ಲಿ ಈ ಸಭೆಯನ್ನು ಪರಿಗಣಿಸಿ ಮಾಡ್ತಾಯಿದ್ದೀವಿ. ವಿಚಾರ ನನಗೆ ಬೆಳಿಗ್ಗೆ ಶನಿವಾರ ಬೆಳಗ್ಗೆ 7:51 RTI ಕಾರ್ಯಕರ್ತ ಅಂತ ಒಬ್ಬ ಸುರೇಶ್ ಅನ್ನೋನು ನನಗೆ ಫೋನ್ ಮಾಡಿದ್ರು. ಏನು ಸಮಾಚಾರ ಏನಿದೆ ಸರ್, ಇಲ್ಲಿ TMP ಸಮಿತಿ ಬನ್ನಿ ಅಂತ ಹೇಳಿದ್ರು. ನಾನು ಆಯಿತು ಅಂದ್ಬಿಟ್ಟು ಅವ್ನು TMP ಸಮಿತಿ ಬಂದೆ. TMP ಸಮಿತಿ ಬಂದಾಗೆ ಬಂದು ಕೇಳಿದೆ, ಏನಪ್ಪ ಆಯ್ತಪ್ಪ ಅಂದರೆ, ನೋಡಿ ಸ್ವಾಮಿ ಇದು ಕತ್ತಿ ಲೋಡ್ ಮಾಡ್ತಾರೆ, ರಾಗಿನ ಬೇರೆ ಕಡೆ ಕತ್ತಿ ಸಾಗಾಣಿಕೆ ಮಾಡ್ತಾವ್ರೆ ಅಂತ ಕೇಳಿದ್ರು. ಎಲ್ಲಿಂದ ಸಾಗಾಣಿಕೆ ಮಾಡ್ತಾವ್ರೆ ಸ್ವಾಮಿ? ನಮ್ಮ ಗೋಡನಲ್ಲಿ ನಿಂತು ಹಂಗೆಲ್ಲ ಕತ್ತಿ ಸಾಗಾಣಿಕೆ ಮಾಡೋಕ್ಕಾಗಲ್ಲ. ಸಾಗಾಣಿಕೆ ಮಾಡ್ಕೊಂಡು ನಾವೆಲ್ಲ ರಾಗಿ ಕೊಡಿದ್ವ, ಹೆಬ್ಬೆಟ್ಟು ಕೊಟ್ಟರೆ ಸರ್ಕಾರ ನಮಗೆ ಅಕ್ಕಿ ಕೊಡೋದು, ರಾಗಿ ಕೊಡೋದು, ಅದನ್ನು ನಾವು ಜನಕ್ಕೆ ಕೊಡಬೇಕು. ಎಲ್ಲಿಂದ ಕಳೀತಾರೆ, ಹೆಂಗೆ ಮಾತಾಡ್ತಾ ಇದ್ದೀವಿ? ಇಲ್ಲ ನಿಮ್ಗೆ ಗೊತ್ತಿಲ್ಲ, ಇದು ನಿರಂತರವಾಗಿ ಸುಮಾರು ವರ್ಷ ನಡ್ಕೊಬರ್ತಾದೆ, ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು.
ಅಪ್ಪ ನಮ್ಗೆ ಗೊತ್ತಿಲ್ಲ ಅಂತ ನೀವು ಹಂಗೆಲ್ಲ ಹೇಳ್ಬೇಡ, ಸತ್ಯಾಂಶ ತಿಳ್ಕೊಂಡು ಹೇಳೋದು, ಏನಾಗಬೇಕು ಎತ್ತಾಗಬೇಕು ಅಂತ ಕೇಳಿದ್ರು. ಇದು ಬನ್ನಿಕೊಂಡು ಇವ್ರದ್ದು ಗಾಡಿ ಅದು ಅವಾಗ ನೋಡ್ರಿ ಯಾರ್ದೋ ಗಾಡಿ ಏನೋ ಗೊತ್ತಿಲ್ಲ. ನಮಗೆ ಶುಕ್ರವಾರ ಶನಿವಾರ ಭಾನುವಾರ ಶುಕ್ರವಾರ ದಿನ ವರಮಹಾಲಕ್ಷ್ಮಿ ಹಬ್ಬ ಇತ್ತು, ಶನಿವಾರ ಭಾನುವಾರ ರಜೆ ಇತ್ತು. ನಮಗೆ ಗಾಡಿಗಳು ಕೊರತೆ ಆಗಿತ್ತು. ಆ ಕೊರತೆ ಆಗಿದ್ದರಿಂದ ನಾವು ನಮ್ಮ ಗಾಡಿ ಕೊಟ್ಟಿರೋ ಟೆಂಡರ್ದಾರನಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಾಗಿ ಅವರು ಒಂದು ಗಾಡಿ ಬಾಡಿಗೆ ತಗೊಳ್ಳಿ ಅಂತ ಹೇಳಿದ್ರು. ಬಾಡಿಗೆ ತಗೊಂಡು ಇವ್ರು ನಡೆಸ್ತವ್ರೆ. ಆರೋಳಿ ಪಾಯಿಂಟ್ ಕಳಿಸ್ಬೇಕಾಯ್ತು. ಆರೋಳಿ ಪಾಯಿಂಟು ದೊಡ್ಡ ಪಾಯಿಂಟ್ ಕಳಿಸ್ಬೇಕಾಗಿ ಒಂದು ಲಾರಿಗೆ ಅಕ್ಕಿ ಲೋಡ್ ಆಗ್ತಿತ್ತು, ಒಂದು ರಾಗಿ ಲೋಡ್ ಆಗ್ತಿತ್ತು. ಎಲ್ಲಿ ಕಾರ್ಮಿಕರಿಗೆ ಸಾಗಾಣಿಕೆ ಮಾಡ್ತೀವಿ, ಇಲ್ಲ ಸಮಯ ಮಾಡ್ತಾರೆ ಅಂತ. ಆವಾಗ ನಾನೇನು ಮಾಡಿದೆ, ಗಾಡಿ ಕೇಳುವ ಅಂದ್ಬಿಟ್ಟು ಎಂಬುದು ಬೋರ್ಡರ್ ಕೀಪರ್ನ ಕರೆದು ಕೇಳ್ತೇನೆ. ಇಲ್ಲ ಸುಮ್ಮನೆ ಗೇಟಿಂದ ಆಚೆ ಹೋಗ್ಬೇಕಾದ್ರೆ ನಾವು ಬಿಲ್ ಕೊಡೋದು, ಒಳಗಡೆ ಲೋಡ್ ಆಗೋ ಗಾಡಿಗೆ ಬಿಲ್ ಕೊಡೋಲ್ಲ. ಯಾಕೆ ಕೊಡೋಲ್ಲ ಬಿಲ್ ಹೋದರೆ ಒಂದು ಲೋಡ್ ಒಂದು ಮೂಟೆ ಕಮ್ಮಿ ಆಗ್ಬೋದು, ಒಂದು ಮೂಟೆ ಜಾಸ್ತಿ ಆಗ್ಬೋದು, ಬಿಲ್ ಹಾಕಿದ್ರೆ ತಪ್ಪಾಯ್ತದೆ. ಅದಕ್ಕೆ ನಾವು ಬಿಲ್ ಕೊಟ್ಟು ಗೇಟಿಂದ ಆಚೆ ಹೋಗ್ಕೊಡ್ಬೇಕು. ಅದನ್ನು ಕೇಳು, ಈಗ ಬಿಲ್ ಕೊಡು, ಇಲ್ಲ ಈಗ ಸಸ್ಪೆಂಡ್ ಮಾಡೋದು ಇದು ಮಾಡಬೇಕು. ಏನು ತಿರುಗಿ ಸಸ್ಪೆಂಡ್ ಮಾಡ್ತಾರೆ, ಏನು ತಿರುಗಿ ಟೇಷನ್ ಕೊಡ್ತಾರೆ, ಏನು ಮಾಡೋರು ಕಳ್ತನ ಮಾಡೋದು. ಅದಕ್ಕೆ ಅವ್ರು ಹೇಳ್ತಾರೆ, ಸರಿ ಅದೇನು ನಾವು ಒಂದು ಹೇಳ್ತಾರೆ ಏನು ಮಾತಾಡ್ಬಿಡಿ ಅಂತ ಹೇಳಿದ್ರು. ಏನು ಮಾತಾಡಿ ಹೇಳಿದ್ರೆ ಏನು ಮಾತಾಡಿ ಅಂತ ನೀವು ಕೇಳ್ತಿದ್ರಿ. ಒಬ್ಬರು ಪತ್ರಕರ್ತಾಗಿ ನ್ಯಾಯವಾಗಿದ್ರಿ ಈ ಥರ ಮಾತಾಡ್ತಿದ್ರೆ ನಿಮಗೆ ನಾಚಿಕೆ ಆಗಲ್ವರಿ ನನ್ನ ಹೇಳಿದೆ. ಅದಕ್ಕೆ ಅವ್ರು ನೋಡ್ರಿ ನನ್ನ ಪೆನ್ನು ಮಾಡಿದ್ದೆ, ನೋಡ್ರಿ ನಾಳೆ ಮಾಡ್ತೀನಿ ಅಂತೇಳಿ ನನ್ನ ಮೇಲೆ ಇಲ್ಲದ ಅಪಪ್ರಚಾರ ಮಾಡಿ ಇದರಲ್ಲಿ ನನಗೆ ಧಕ್ಕೆ ಆಗುವಂಥ ಮಾಡೋದು. ಅವರು ಕಾನೂನು ರೀತಿಯಾಗಿ ಕ್ರಮವಾಗಿ ನ್ಯಾಯಬದ್ಧವಾಗಿ ಕ್ರಮ ತಗೊಳ್ಳಿ ಮಾಧ್ಯಮದ ಮುಖಾಂತರ ಕೇಳಿ, ಆಮೇಲೆ ಇಲ್ಲಿ ರಾಜಕೀಯ ಏನು ಹೇಳ್ತಾರೆ, ಸಸ್ಯ ನಡೀತದೆ, ಸಿಎಂ ಕ್ಷೇತ್ರ ಪೇಪರ್ ಬಂದರೆ ಜಾರಿ ಆಗಿದೆ, ನೀವು ಹೊಸ್ತಾಗಿ ಅಧ್ಯಕ್ಷರಾಗಿದ್ದೀರಿ, ಏನೋ ಮಾತಾಡಿ ಏನೋ ಕೊಡಿ ಅಂತ ಕೇಳ್ತಾರೆ. ಏನು ಕೊಡುವ ಸ್ವಾಮಿ ನಾವು ಇವರಿಗೆಲ್ಲ ಇದನ್ನೆಲ್ಲ ನಿರಂತರವಾಗಿ ಇವ್ರು ಈ ರೀತಿ ಮಾಡ್ಕೊಂಡು ಜನಗಳಿಗೆ ಈ ರೀತಿ ಮಾಡಿದ್ರೆ ನಾವೆಲ್ಲ ಜನಗಳಿಗೆ ತಪ್ಪು ಸಂಗತಿ. ನೋಡಿ, ನೀವು ವೆಬ್ಸೈಟ್ ಕೊಟ್ಟರೆ ಅಕ್ಕಿ ಕೊಡೋದು, ಅಕ್ಕಿ ನಾವು ಕರೆಕ್ಟಾಗಿ ಕೊಟ್ಟ ಮೇಲೆ ಇಲ್ಲಿ ಎಲ್ಲಿ ಉಳಿತಾಯ ಆಗ್ತದೆ. ಈಗ ತಹಸೀಲ್ದಾರರು ಬಂದರು, ಚೆಕ್ ಮಾಡಿದ್ರು, ಫುಡ್ ಇನ್ಸ್ಪೆಕ್ಟರ್ ಬಂದರು, ಚೆಕ್ ಮಾಡಿದ್ರು, ವೆರಿಫಿಕೇಷನ್ ಮಾಡಿ ಕರೆಕ್ಟಾಗಿ ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ನೀನು ಕೊಡುವಂಥದ್ದಿಲ್ಲ ಅಂತ ಕಲ್ತಿ ನಾವು DD ಅವ್ರು ಬಂದವ್ರೆ, ಪರಿಶೀಲನೆ ಮಾಡವ್ರೆ, ಪೊಲೀಸ್ ಸಿಬ್ಬಂದಿ ಬಂದ್ರೆ ಈಗ ಗಾಡಿ ಸೀಜ್ ಆಗಬೇಕು ಅಂತೇಳಿ ಗಾಡಿ ಸೀಜ್ ಮಾಡಿಸಿದ್ರೆ ತಿರ್ಗಿ ಅವರೇ ತಂದು ಕರೆಕ್ಟಾಗಿ ಅಂದ್ಬಿಟ್ಟು ರೋಡ್ ನಮಗೆ ಅನ್ರೋಡ್ ಮಾಡ್ಕೊಂಡು ಹೋಗಿದ್ದಾರೆ. ಇದರಲ್ಲಿ ಏನು ತಪ್ಪದೆ ಏನು ಸರಿತೆ ಮಾಧ್ಯಮದವರು ದಯವಿಟ್ಟು ನೀವು ನ್ಯಾಯ ಕೊಡುವಂಥವ್ರು, ನ್ಯಾಯ ಬಂದು ಬರೆಯುವಂಥವ್ರು, ನೀವು ಪೆನ್ನು ಹಾಳೆ ಸತ್ಯಾಂಶ ಬರುವಂಥದ್ದು. ಕೆಲವು ಇಂಥವರೆಲ್ಲ ದ್ರೋಹಿಗಳಿರ್ತಾರೆ, ಇವ್ರಿಗೆಲ್ಲ ಚಕ್ಕ ಪಾಠ ನಿಮ್ಮ ಮುಖಾಂತರ ಕಳಿಸ್ಬೇಕು. ಇದು ಮೊದಲನೇದಾಗಿ ಸೆಕ್ಟರ್ ಹೋದವರು ಯಾವುದೇ ಚಿಲ್ಲರೆ ವಹಿವಾಟನ್ನ ಮಾಡೋದಿಲ್ಲ. ಯಾವುದೇ ಚಿಲ್ಲರೆ ವಹಿವಾಟು ಮಾಡೋದಿರೋದ್ರಿಂದ ನಾನು ಯಾರಿಗೆ ಸೇಲ್ಸು ಅದು ಇನ್ನೊಬ್ಬರು ಕೊಡ್ಲಿಕ್ಕೆ ಹೋಗಿ ಯಾವುದು ಮಾರಾಟ ಇರೋದ್ರಿಂದ ಇದು ಗೋಡೌನ್ ಒಳಗಡೆ ನಡೆದಿರ್ತಕ್ಕಂಥ ವಿಚಾರ. ಲಾರಿ ಇದು 3-4 ದಿನದ ಪ್ರಾಬ್ಲಮ್ ಆಗಿರೋದ್ರಿಂದ ಟೆಂಡರ್ ಪ್ರಕ್ರಿಯೆ ವಿಳಂಬವಾಗಿರೋದ್ರಿಂದ ನಮಗೆ ಆರೋಳ್ಳಿ DMCMS 580 ಕ್ವಿಂಟಲ್ ರಾಗಿ ಹೋಗಬೇಕಾಗಿತ್ತು. ಆದರೆ 280 ಕ್ವಿಂಟಲ್ ಇದಕ್ಕೆ 280 ಕ್ವಿಂಟಲ್ ಇದಕ್ಕೆ ಸಂಬಂಧಿಸಿದಂತೆ ವೆಹಿಕಲ್ಗೆ ಅನುಮತಿ ಪಡೆದಂಥ ವೆಹಿಕಲ್ ಇದು. ಯಾವುದು ಅನಧಿಕೃತ ವೆಹಿಕಲ್ ಅಲ್ಲ, ಇದು ಅನುಮತಿ ಆಗಿರ್ತಕ್ಕಂಥ ವೆಹಿಕಲ್ಲು. ಸಂಬಂಧಿಸಿದ ನೀರನ್ನು ಕಾನೂನುಬದ್ಧವಾಗಿ ನಡೆಸಿರ್ತಕ್ಕಂಥ ಲಾರಿ ಇದು. ಅದನ್ನು ವೈಯಕ್ತಿಕ ತಗೊಂಡು ಮತ್ತು ನಮ್ಮ ನಾಯಕ ಮುಖ್ಯಮಂತ್ರಿ ಆದರೂ ಅನ್ನೋದು ಇಲ್ಲ, ಇಲ್ಲಿ ಅವ್ರಿಗೆ ನಮ್ಮ ಶಾಸಕರಿಗೆ ಕೆಟ್ಟ ಹೆಸರು ಕೊಡಬೇಕು ಅನ್ನೋದಿಲ್ಲ. ಇದು ರಾಜಕೀಯ ಪ್ರೇರಿತವಾಗಿ ರಾಜಕೀಯ ಹುನ್ನಾರ ಥರ ಬೇರೆ ಪಕ್ಷದವ್ರನ್ನ ಥರ BJP ಈ ಥರದವ್ರನ್ನ ಕರ್ಕೊಂಡು ಲೀಡರ್ಗಳನ್ನ ಕರೆದು ನಮಗೇನೋ ಮಸಿ ಬಳಿಯುವಂಥ ಕೆಲಸನ ಮಾಡಿರ್ತಾರೆ. ನನಗೆ ಇಲ್ಲಿ ತಿಳಿದು ಬಂದದ್ದು ಅಂತಂದರೆ ನನಗೆ ಪೇಪರ್ನ ಯಾರು ಲಿಂಗೇಶ್ ಫೋನ್ ಮಾಡಿದಾರೆ ನನಗೆ 8 ಗಂಟೆಗೆ. ಆಗ ಇಲ್ಲಿ ಬಂದು ನೋಡಿದಾಗ ಇದು ಗೋಡೌನ್ ಪ್ರಿಮಿಸ್ ಇಲ್ಲದೆ ಏನು ಈ ಥರ ಇವಲ್ಲ ಅಂತ ಅಂದ್ಕೊಂಡು ಚೆಕ್ ಮಾಡಿದಾಗ ಇದು ದಾಖಲಾತಿ ಮೇಡಮ್ ಫೋನ್ ಮಾಡಿದ್ರು. ನೋಡೋದು ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಅಂತ ಆಶಾ ಅವರು, ಬಟ್ ಅವರು ಭಾನುವಾರ ಆದ್ದರಿಂದ ಒಂದು ಕಚೇರಿ ಇರಲಿಲ್ಲ. ಫೋನ್ ಮಾಡಿದಾಗ ಅವರು ನಾನು ಇದಕ್ಕೋಯ್ತು ಸರ್ ಎಲ್ಲ ಯಾವುದೋ ಇಲ್ಲಿಗಲ್ ಆಕ್ಟಿವಿಟೀಸ್ ಯಾವುದೂ ಇಲ್ಲ ಅಂತೇಳಿ ಅವರು ತಿಳಿಸಿದ್ರು. ವೆರಿಫೈ ಮಾಡಿದ್ರೆ ಕರೆಕ್ಟಾಗಿತ್ತು. ಅಷ್ಟಾಗಲೇ ಅವರೆಲ್ಲ ಜನ ಸಂಧಾನ ಮಾಡಿಕೊಂಡು ರಾಜಕೀಯ ಪ್ರೇರಿತವಾಗಿ ಎಲ್ಲ ಒಂದು ಮಾಹಿತಿ ನಮಗೆ ಒಂದು ಕೆಟ್ಟ ಹೆಸರು ತರೋ ರೀತಿ ಮಾಡ್ತಿದ್ರು. ವಿಚಾರ ಮಾಡಲಾಗಿ ನಾವೆಲ್ಲ ಕೆಲವೊಬ್ಬರು ಮಾಧ್ಯಮದವರು ಇದ್ದರು, ಅದೇನೋ ಅವರೇ ಒಂಥರ ಆಫೀಸರ್ ಥರ ವೆರಿಫೈ ಮಾಡಿ ಇದೇನೋ ಇಲ್ಲಿಗಲ್ ಮಾಡಿಬಿಟ್ಟಿದ್ರೆ ಅಂತ ಬಿಂಬಿಸ್ತಾ ಇದ್ರು. ಇಲ್ಲಿ ಯಾವುದೇ ಆ ಥರದ ನಡವಳಿಕೆ ನಾವು ಕೊಟ್ಟಿಲ್ಲ. ಮತ್ತು ಸಂಬಂಧಿಸಿದಂಗೆ ಎಲ್ಲ ಅಧಿಕಾರಿಗಳು ವೆರಿಫೈ ಮಾಡಿದ್ದಾರೆ, ಗೋಡನ್ ಚೆಕ್ ಮಾಡಿದ್ದಾರೆ. ಸ್ಟಾಕ್ ಸ್ವಚ್ಛ ಅವ್ರ ಮುಖಕ್ಕೆ ಮಸಿ ಬಳಿಯುವಂಥ ಒಂದು ಷಡ್ಯಂತ್ರ ನೋಡಿ. ನಮ್ಮ ಈ ಸಗಟು ಆಹಾರ ಮನೆಯಲ್ಲಿ ಎಲ್ಲಿ ಚಿಲ್ಲರೆ ವ್ಯಾಪಾರ ನಡೀತದೆ,
ಹೋಗಿ ನಮ್ಮ ಲಾರಿ ಈಗ ಪರ್ಮಿಷನ್ ತೊಗೊಂಡಿರುವಂಥ ಲಾರಿ ಲೋಡ್ ವೆಹಿಕಲ್ ಲೋಡ್ ಮಾಡ್ತಾ ಇದ್ದ ಇವ್ರು ಬಂದು ಹಿಡಿಯೋದು ತಪ್ಪಲ್ವಾ? ಎಷ್ಟು ಮಟ್ಟಿಗೆ ಸರಿ ಇದು ಅಂದರೆ ಇವರು ರಾಜಕೀಯ ಉನ್ನಾರಿ ಎಲ್ಲ JDSನವರು BJPಯವರು RDI ಕಾರ್ಯಕರ್ತರು ಇವರೆಲ್ಲ ಸೇರಿ ನಮ್ಮ ಸಾಹೇಬರಿಗೆ ಒಂದು ಕೆಟ್ಟ ಸ್ವರೂಪಕ್ಕೋಸ್ಕರ ಇಂಥದ್ದು ಮಾಡಿದ್ದಾರೆ. ದಯಮಾಡಿ ಈಗ ಅವರು ನಮಗೆ ಏನೇನು ಕೆಟ್ಟದ್ದಾಗೆಲ್ಲ ಬರೆದಿದ್ದಾರೆ ಅದನ್ನೆಲ್ಲ ನಮಗೆ ಏನಾಗಿದೆ ಇಲ್ಲಿ ಅಂತ ನಿಮ್ಮ ಗಮನಕ್ಕೆಲ್ಲ ತಂದಿದ್ದೀವಿ. ನೀವು ಅದನ್ನು ಸರಿಪಡಿಸ್ಬೇಕು. ನಮ್ಮ ಸಾಹೇಬರಿಗೆ ಯಾವುದೇ ಕೆಟ್ಟ ಸ್ವರೂಪ ಮಾಡಬೇಕು ನಮ್ಮ ಅಭಿಪ್ರಾಯ. ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ.